ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ, ಯಾಕಂದರೆ ವಾರ ಮಾಡಬೇಕು. ಬೇಗ ಎದ್ದು ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿ, ಇನ್ನು ಮನೆ ಕಸ ಎಲ್ಲ ನೀಟಾಗಿ ಮೂಲೆ ಮೂಲೆಯಲ್ಲಿ ಎಲ್ಲಿದೆ ಕಸ ಅಂತ ಗುಡಿಸಿದ್ದಾಯಿತು. ಹಂಗೆ ನೀಟಾಗಿ ಮನೆ ಒರೆಸ್ಕೊಂಡು ನಿನ್ನೆ ಪಾತ್ರೆ ತೊಳೆದು ಇಟ್ಟಿದ್ದೆ, ಅದನ್ನು ಕೂಡ ಜೋಡಿಸ್ಕೊಂಡಿದ್ದಾಯಿತು. ಇಷ್ಟೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ. ಇದು ನನ್ನ ಫೇವ್ರೆಟ್ ಚೂಡಿದಾರು. ಇದು ನಂದಲ್ಲ, ಆ್ಯಕ್ಚುಲಿ ನಮ್ಮ ಅಕ್ಕಂದು. ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪನೂ ಹಚ್ತಾ ಇದ್ದೀನಿ. ನಮ್ಮ ಮನೇಲಿ ರಾಯರ ಫೋಟೋ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪದ ಬತ್ತಿನ ಹಚ್ತಾ ಇದ್ದೀನಿ. ತುಪ್ಪ ಇಲ್ಲ ಎಣ್ಣೆ ಬತ್ತಿ ಯಾವುದಾದ್ರೂ ಹಚ್ಬೋದು. ಗಂಧದ ಕಡ್ಡಿಯಿಂದ ಪೂಜೆನ ಮಾಡಿದ್ರೆ ರಾಯರಿಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪದ ಬತ್ತಿ ಇಲ್ಲ ಎಣ್ಣೆ ಯಾವುದಾದ್ರೂ ಇದ್ದರೂ ಅದರಿಂದ ಬೆಳಗ್ಬೋದು. ಇನ್ನು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ನನಗಂತೂ ಮನೇಲಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ನೆಮ್ಮದಿ ಸಿಕ್ದಂಗೆ ಅನಿಸ್ತಾ ಇರುತ್ತೆ. ಮನಸ್ಸಲ್ಲಿ ಏನೇ ನೋವಿದ್ರು ದೇವ್ರ ಹತ್ರ ಹೇಳ್ಕೊಂಡಾಗ ಮನಸ್ಸು ಹಗುರ ಅಂತ ಅನಿಸುತ್ತೆ. ಇನ್ನು ಎದುರುಗಡೆ ಮನೆ ಅಣ್ಣ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು, ಅವರು ಕೂಡ ಪ್ರಸಾದ ತಂದು ಕೊಟ್ಟಿದ್ರು. ಆ ಪ್ರಸಾದ ತಿನ್ನೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ನಾನು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಪ್ರಸಾದ ತಿಂತಾಯಿದ್ವಿ. ನನಗೆ ಈ ಪ್ರಸಾದ ಅಂದರೆ ತುಂಬ ಇಷ್ಟ. ಇದನ್ನ ಏನಂತ ಕರೀತಾರೆ ನಂಗೆ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಅಕ್ಕಿ ಹಾಕ್ಬಿಟ್ಟು ಮಾಡಿರ್ತಾರೆ, ಇನ್ನೊಂದು ಹಣ್ಣು ಹಾಕ್ಬಿಟ್ಟು ಮಾಡಿರ್ತಾರೆ. ನನಗೆ ಇದಕ್ಕಿಂತ ಅದು ತುಂಬ ಇಷ್ಟ. ಸೊ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಬಾಯ್ ಬಾಯ್.